ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿ ಚಕ್ರಗಳು ನಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತವೆ. ಇಂದು ನಾವು 12 ರಾಶಿಗಳಲ್ಲಿ ಅತ್ಯಂತ ಮೃದು ಸ್ವಭಾವದ ಕಾಳಜಿಯುಳ್ಳ ರಾಶಿಯಾದ ಕಟಕ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಕಟಕ ರಾಶಿಯವರು ತಮ್ಮ ಜೀವನದ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಆ ಪವಿತ್ರ ದೇವಸ್ಥಾನ ಯಾವುದು? ಅದರ ಮಹಿಮೆಯೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಕಟಕ ರಾಶಿಯು ರಾಶಿಚಕ್ರದ 4ನೇ ರಾಶಿ. ಇದರ ಅಧಿಪತಿ ಚಂದ್ರ. ಇವರು ಸಹಾನುಭೂತಿ ಉಳ್ಳವರು ಮತ್ತು ಭಾವನಾಜೀವಿಗಳು. ಇವರು ತುಂಬ ಸಂವೇದನಾಶೀಲರು. ಬೇರೆಯವರ ಕಷ್ಟಕ್ಕೆ ಬೇಗನೆ ಮಿಡಿಯುತ್ತಾರೆ. ಕುಟುಂಬದ ಮೇಲೆ, ಅದರಲ್ಲೂ ತಾಯಿಯ ಮೇಲೆ ಇವರಿಗೆ ಅಪಾರ ಪ್ರೀತಿ ಮತ್ತು ಗೌರವವಿರುತ್ತದೆ. ಆದರೆ ಇವರ ಜಾತಕದಲ್ಲಿ ಚಂದ್ರನು ನೀಚ ಸ್ಥಾನದಲ್ಲಿದ್ದರೆ ಅಥವಾ ಗ್ರಹಗತಿಗಳು ಸರಿಯಿಲ್ಲದಿದ್ದರೆ ಜೀವನದಲ್ಲಿ 10 ಸಮಸ್ಯೆಗಳು ಎದುರಾಗುತ್ತವೆ. ತಡ ವಿವಾಹ, ದಾಂಪತ್ಯದಲ್ಲಿ ಕಿರಿಕಿರಿ, ಸಂತಾನ ಭಾಗ್ಯದ ಕೊರತೆ ಅಥವಾ ಉದ್ಯೋಗದಲ್ಲಿ ಸದಾ ನಷ್ಟ ಇವು ಇವರನ್ನು ಕಾಡಬಹುದು. ಇಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಲು ಜ್ಯೋತಿಷ್ಯ ಶಾಸ್ತ್ರವು ಒಂದು ವಿಶಿಷ್ಟ ಪರಿಹಾರವನ್ನು ಸೂಚಿಸುತ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಮದ್ದಿನಂತಿರುವ ತಾಣವೇ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ತಿರುಂಡು-ದೇವನ ಕುಡಿಯಲ್ಲಿರುವ ಕಾರ್ಕಳೇಶ್ವರ ದೇವಸ್ಥಾನ. ಇದನ್ನು ನಂದನ್ ಕೋಯಿಲ್ ಎಂದು ಕರೆಯುತ್ತಾರೆ. ಇಲ್ಲಿನ ವಿಶೇಷತೆಯೆಂದರೆ ಈ ಇಡೀ ದೇವಸ್ಥಾನವು ಕಟಕ ರಾಶಿಯವರಿಗಾಗಿಯೇ ಮೀಸಲಾಗಿದೆ ಎನ್ನಲಾಗುತ್ತದೆ. ಇಲ್ಲಿನ ಮೂಲ ದೇವತೆ ಶಿವನನ್ನು ಕಾರ್ಕಳೇಶ್ವರ ಎಂದು ಪೂಜಿಸಲಾಗುತ್ತದೆ. ಈ ಹೆಸರಿನ ಹಿಂದೆಯೇ ಒಂದು ರೋಚಕ ಕಥೆಯಿದೆ. ಹಿಂದೂ ಪುರಾಣಗಳ ಪ್ರಕಾರ ದುರ್ವಾಸ ಮಹರ್ಷಿಗಳು ಒಮ್ಮೆ ಗಂಧರ್ವನಿಗೆ ಏಡಿಯಾಗಿ ಹುಟ್ಟು ಎಂದು ಶಪಿಸುತ್ತಾರೆ. ಶಾಪ ವಿಮೋಚನೆಗಾಗಿ ಆ ಗಂಧರ್ವನು ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಈ ಪುಣ್ಯಕ್ಷೇತ್ರದಲ್ಲಿ ಪೂಜಿಸಲು ಸೂಚಿಸುತ್ತಾನೆ. ಏಡಿಯ ರೂಪದಲ್ಲಿದ್ದ ಗಂಧರ್ವನು ಪ್ರತಿದಿನ ಇಲ್ಲಿನ ಶಿವಲಿಂಗಕ್ಕೆ ಪುಷ್ಪಾರ್ಚನೆ ಮಾಡುತ್ತಿದ್ದನು. ಒಂದು ದಿನ ಇಂದ್ರನು ಅಸೂಯೆಯಿಂದ ಆ ಏಡಿಯನ್ನು ಕೊಲ್ಲಲು ಹೋದಾಗ ಶಿವನು ತನ್ನ ಲಿಂಗದಲ್ಲಿ ರಂಧ್ರವನ್ನು ಸೃಷ್ಟಿಸಿ ಏಡಿಗೆ ಆಶ್ರಯ ನೀಡಿದನು ಎಂಬ ನಂಬಿಕೆಯಿದೆ. ಇಂದಿಗೂ ಇಲ್ಲಿನ ಶಿವಲಿಂಗದ ಮೇಲೆ ಆ ರಂಧ್ರವನ್ನು ಕಾಣಬಹುದು. ಚಂದ್ರನು ಮನಸ್ಸಿಗೆ ಕಾರಕ. ಕಟಕ ರಾಶಿಯವರು ಇಲ್ಲಿಗೆ ಭೇಟಿ ನೀಡುವುದರಿಂದ ಚಂದ್ರನ ದೋಷಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ದೀರ್ಘಕಾಲದ ಚರ್ಮದ ಕಾಯಿಲೆಗಳಿಂದ ಮುಕ್ತಿ, ಮಾನಸಿಕ ಒತ್ತಡ ಮತ್ತು ಖಿನ್ನತೆ ದೂರವಾಗುವುದು, ಸಂತಾನೋತ್ಪತ್ತಿ ಸಮಸ್ಯೆಗಳು ಮತ್ತು ಪಾರ್ಶ್ವವಾಯು ಅಂತಹ ಕಠಿಣ ರೋಗಗಳಿಗೆ ಪರಿಹಾರ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುವವರಿಗೆ ಈ ಲಿಂಗದ ಆರಾಧನೆಯು ಮಾನಸಿಕ ಮತ್ತು ದೈಹಿಕ ಶಾಂತಿ ನೀಡುತ್ತದೆ. ಜೀವನದಲ್ಲಿ ಬರುವ ಅಡೆತಡೆಗಳು ಏಡಿಯ ಕವಚದಂತೆ ಭೇದಿಸಲ್ಪಡುತ್ತವೆ ಎಂಬ ನಂಬಿಕೆಯಿದೆ. ದಾಂಪತ್ಯದಲ್ಲಿ ಸುಖ ಮತ್ತು ಶಾಂತಿ ನೆಲೆಸುತ್ತದೆ. ಈ ದೇವಸ್ಥಾನದಲ್ಲಿ 2 ಪವಿತ್ರ ತೀರ್ಥಗಳಿವೆ, ಅಂದರೆ ಪುಷ್ಕರಣಿ, ಚಂದ್ರ ಪುಷ್ಕರಣಿ. ಚಂದ್ರನು ತನ್ನ ಶಾಪ ವಿಮೋಚನೆಗಾಗಿ ಇಲ್ಲಿ ಸ್ನಾನ ಮಾಡಿದನೆಂದು ನಂಬಲಾಗಿದೆ. ಕಟಕ ರಾಶಿಯವರು ಇಲ್ಲಿ ಸ್ನಾನ ಮಾಡಿ ಅಥವಾ ತಲೆಯ ಮೇಲೆ
ನೀರು ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ಮಾನಸಿಕ ಅಶಾಂತಿ ಮತ್ತು ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆಯಿದೆ. ಸೂರ್ಯ ಪುಷ್ಕರಣಿ ಇದು ಸೂರ್ಯದೇವನಿಗೆ ಸಂಬಂಧಿಸಿದ್ದು. ವೈದ್ಯಕೀಯ ಮಹತ್ವ. ಶಿವನ ಪತ್ನಿ ಅಂಬಿಕೆಯನ್ನು ಇಲ್ಲಿ ಅರುಮುರುಂದ ನಾಯಕಿ ಎಂದು ಕರೆಯುತ್ತಾರೆ. ತಮಿಳಿನಲ್ಲಿ ಇದರ ಅರ್ಥ ಅಮೂಲ್ಯವಾದ ಔಷಧವನ್ನು ನೀಡುವವಳು. ಹಿಂದೆ ಈ ಭಾಗದಲ್ಲಿ ತೀವ್ರವಾದ ಪಾರ್ಶ್ವವಾಯು ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ದೇವಿಗೆ ಎಣ್ಣೆ ಹಚ್ಚಿ ಪೂಜೆ ಮಾಡಿಸುತ್ತಿದ್ದರು. ಇಂದಿಗೂ ಅನೇಕ ಭಕ್ತರು ಇಲ್ಲಿನ ಪೂಜಾ ಎಣ್ಣೆಯನ್ನು ಕಾಯಿಲೆ ಗುಣಪಡಿಸಲು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಕಟಕ ರಾಶಿಯವರು ಮಾಡಬೇಕಾದ ನಿರ್ದಿಷ್ಟ ಪೂಜೆಗಳು. ಸೋಮವಾರದ ಪೂಜೆ. ಕಟಕ ರಾಶಿಯವರು ಸೋಮವಾರದಂದು ಇಲ್ಲಿ ಶಿವನಿಗೆ ಹಾಲು ಮತ್ತು ಜೇನುತುಪ್ಪದ ಅಭಿಷೇಕ ಮಾಡಿಸುವುದು ಅತ್ಯಂತ ಶ್ರೇಷ್ಠ. ಬಿಳಿ ಬಟ್ಟೆ ಅರ್ಪಣೆ. ಈ ರಾಶಿಯವರು ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಬಡವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಚಂದ್ರನ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ನೀವು ಇಲ್ಲಿಗೆ ಭೇಟಿ ನೀಡಬೇಕೆಂದಿದ್ದರೆ ಕುಂಭಕೋಣಂ ಸಮೀಪದ ತಿರುಂಡುದೇವನ ಗುಡಿಗೆ ಬರಬೇಕು. ಸಮಯ ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಮತ್ತು ಸಂಜೆ 4ರಿಂದ 6ರವರೆಗೆ. ವಿಳಾಸ: ಕಾರ್ಕಳೇಶ್ವರ ದೇವಸ್ಥಾನ, ವೆಪ್ಪತ್ತೂರ್ ಪೋಸ್ಟ್, ತಿರುವಿಡೈಮರುದೂರ್ ತಾಲೂಕು, ತಂಜಾವೂರು ಜಿಲ್ಲೆ. ವೀಕ್ಷಕರೇ, ಕೇವಲ ಕಟಕ ರಾಶಿಯವರಲ್ಲದೆ ಮಿಕ್ಕ ರಾಶಿಯವರಾದ ಮೇಷ, ವೃಷಭ ಮತ್ತು ಮಿಥುನ ರಾಶಿಯವರಿಗೂ ಅವರದೇ ಆದ ವಿಶೇಷ ದೇವಸ್ಥಾನಗಳಿವೆ. ಅವುಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಹಳೆಯ ವಿಡಿಯೋಗಳನ್ನು ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳಿಗಾಗಿ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.